ನಮಸ್ಕಾರ. ಎಐ ಶಿಕ್ಷಕ್ ಬೆಳಗಲಿದೆ ವಿದ್ಯಾರ್ಥಿಗಳ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ತಂತ್ರಜ್ಞಾನ ಟೆಕ್ನಾಲಜಿ ಇತ್ತೀಚಿನ ದಿನಗಳಲ್ಲಿ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಅಂಡ್ ಜನಸಾಮಾನ್ಯರು ಅದಕ್ಕೆ ಎಷ್ಟು ಅಡಿಕ್ಟ್ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತೇ ಇದೆ. ಇನ್ನು ಟೆಕ್ನಾಲಜಿ, ಈ ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ, ಹಾಗೆ ಜಗತ್ತು ಎಷ್ಟು ಮಟ್ಟಿಗೆ ಅವಲಂಬಿತ ಆಗ್ತಾ ಇದೆ ಅಂದರೆ ಮುಂದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಎಐ ಟೆಕ್ನಾಲಜಿನೇ ಒಂದು ಉತ್ತಮ ಮಾರ್ಗದರ್ಶಕ ಆಗಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿ ಈ ಎಐ ಟೆಕ್ನಾಲಜಿ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದೆ. ಇದು ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ. ಸೊ ಈಗ ನಾನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಎಐ ಶಿಕ್ಷಕ ಕಾರ್ಡ್ನ ಕುರಿತಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಏನಿದು ಎಐ ಶಿಕ್ಷಕ್ ಕಾರ್ಡ್? ಇದರಿಂದ ವಿದ್ಯಾರ್ಥಿಗಳಿಗೆ, ಓದೋರಿಗೆ ಯಾವ ರೀತಿ ಪ್ರಯೋಜನ, ಉಪಯೋಗ ಆಗುತ್ತೆ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ, ಹಾಗೆ ಇದರಿಂದ ನಿಮಗೆ ಏನೇನು ಬೆನಿಫಿಟ್ಸ್ ಇದೆ, ಏನೇನು ಅನುಕೂಲಗಳಿದೆ ಅನ್ನೋದ್ರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಅತಿಥಿಗಳು ಕೂಡ ಇದ್ದಾರೆ. ಅವರನ್ನ ಮೊದಲಿಗೆ ನಾನು ವೆಲ್ಕಮ್ ಮಾಡ್ಕೊಳ್ತೇನೆ. ನನ್ನ ಜೊತೆ ಇದ್ದಾರೆ ಎನ್ ಮೀಡಿಯಾ ನೆಟ್ವರ್ಕ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶಿವಕುಮಾರ್ ಕೆ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪ್ರಾಜೆಕ್ಟ್ ಇಂಡಿಯಾ, ಎಥಿಕಾರ್ಪ್ ಇಂಡಿಯಾ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂತಹ ಕೃಪಾ ಪ್ರಭು ಅವರು ಕೂಡ ನನ್ನ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಥಿಕಾರ್ಪ್ ಇಂಡಿಯಾದ ಸಿಇಒ ಆಗಿರುವ ಯತೀಶಾ KS ಇದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಶಿವಕುಮಾರ್ ಸರ್, ನಿಮ್ಮನ್ನೇ ನಾನು ಪ್ರಶ್ನೆ ಮಾಡ್ತೇನೆ. ಸೊ ಎಐ ಅಂದರೆ ಏನು ಅಂತ ವಿಶೇಷವಾಗಿ ಹೇಳಬೇಕಾಗಿಲ್ಲ, ನಮ್ಮ ಜನತೆಗೆ ಗೊತ್ತಿದೆ. ಈಗ ಎಐ ಶಿಕ್ಷಕ್ ಕಾರ್ಡ್ ಅಂತ ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಏನಿದು ಕಾರ್ಡ, ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದೆಲ್ಲ ಗೊತ್ತಿಲ್ಲ. ಸೊ ಮೊದಲನೇದಾಗಿ ಏನಿದು ಎಐ ಶಿಕ್ಷಕ್ ಕಾರ್ಡ್, ಇದರಿಂದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಸರ್. ಎಸ್, ಆಲ್ರೆಡಿ ನಮ್ಮ ಆಂಕರ್ ಅವರು ಆಲ್ರೆಡಿ ಎಐ ಬಗ್ಗೆ ಒಂದು ಒಳ್ಳೆ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಆಲ್ರೆಡಿ ಎಐ ಬಂದಾಗಿದೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ನಾವು ಅದಕ್ಕೆ ಯೂಸ್ ಮಾಡ್ತಾನೆ ಇದ್ದೀವಿ. ಈಗ ದಿನ ಬೆಳಗ್ಗೆ ಆದರೆ ನಮ್ಮ ಸ್ವಿಗ್ಗಿ ಇರ್ಬೋದು, ನಾವು ತಿನ್ನೋ ಫುಡ್ ಆರ್ಡರ್ ಕಂಪನಿಗಳಿರ್ಬೋದು, ಇವೆಲ್ಲ ಕೂಡ ನಡೆಯೋದೇ ಎಐ ಮುಖಾಂತರ. ಅಲ್ಲಿ ಯಾರು ಕೂಡ ಮ್ಯಾನ್ಯುಯಲ್ ಆಗಿ ಕೂತ್ಕೊಂಡು ನಮಗೆ ಉತ್ತರಗಳು ಕೊಡೋಕೆ ಸಾಧ್ಯ ಇಲ್ಲ. ಎಲ್ಲ ಕೂಡ ಒಂದು ಆಟೋ ಮೋಡಿಗೆ ಹೋಗಿ ಎಐ ಥ್ರೂ ನಮಗೆ ಆನ್ಸರ್ಗಳು ಸಿಗ್ತಾ ಹೋಗ್ತದೆ. ಸೊ ಪ್ರತಿಯೊಬ್ಬರು ಕೂಡ ನಾನು ಆಗಲೇ ಹೇಳ್ದಂಗೆ ಒಂದಲ್ಲ ಒಂದು ರೀತಿ ಎಐನ ಬಳಸ್ತಾ ಇದ್ದೀವಿ. ಸೊ ಅದನ್ನು ಪ್ರಾಪರಾಗಿ ಬಳಸೋದು ಹೇಗೆ ಅನ್ನೋದು ನಮ್ಮ ಕಾನ್ಸೆಪ್ಟು. ಆ ನಿಟ್ಟಿನಲ್ಲಿ ನಾವು ಎಐ ಶಿಕ್ಷಕ್ ಅನ್ನೋ ಒಂದು ಪ್ರಾಜೆಕ್ಟ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಮತ್ತು ಎಥಿಕಾರ್ಪ್ ಒಂದು ಟೆಕ್ನಾಲಜಿ ಸಂಸ್ಥೆ ಕೂಡ ಸಹಭಾಗಿತ್ವದಲ್ಲಿ ಇಬ್ಬರು ಸೇರಿ ಒಂದು ಎಐ ಶಿಕ್ಷಕನ ಯೋಜನೆಯನ್ನು ರೂಪಿಸಿದ್ದೀವಿ. ಇದರ ಮುಖಾಂತರ ಪ್ರತಿಯೊಬ್ಬರು ಕೂಡ ಎಐ ಅಂದ್ರೇನು, ಫ್ರಮ್ ದ ಪ್ರಾಪರ್ ಎಜುಕೇಟಿವ್ ಎಐ ಅಂದ್ರೆ ಏನು ತಿಳ್ಕೊಂಡು ಅವರ ನಿತ್ಯ ಜೀವನದಲ್ಲಿ ಅದನ್ನು ಹೇಗೆ ಬಳಸಬೇಕು, ಮತ್ತು ಅದರಿಂದ ಆಗೋ ಉಪಯೋಗಗಳೇನು, ಮತ್ತು ಎಷ್ಟು ಸ್ಪೀಡಾಗಿ ಅದನ್ನು ಕಲ್ತ್ಕೊಂಡ್ರೆ ನಮ್ಮ ಪ್ರೊಫೆಷನ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಯೋಜನೆ ರೂಪಿಸಿದ್ದೀವಿ. ಅದರ ಎ ಶಿಕ್ಷಕ ಮುಖಾಂತರ ನಾವು ಅದನ್ನು ಎಲ್ರಿಗೂ ಕೂಡ ಎ ಫಾರ್ ಆಲ್ ಅನ್ನೋ ಕಾನ್ಸೆಪ್ಟಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ಕೊಡ್ಬೇಕು. ಇಂಥ ಒಂದು ಒಳ್ಳೆ ಕಾನ್ಸೆಪ್ಟು ಯಾಕೆ ಎಲ್ರಿಗೂ ತಲುಪಬಾರ್ದು ಮತ್ತು ಜನಕ್ಕೆ ಅದರ ಬೆನಿಫಿಟ್ ಸಿಗಬಾರ್ದು ಅನ್ನೋ ನಾವು ಯೋಚನೆ ಮಾಡಿ ಈ ಯೋಜನೆನ ರೂಪಿಸಿದ್ದೀವಿ. ಎಸ್ ಯತೀಶ ಸರ್, ಸೊ ಈ ಕಾನ್ಸೆಪ್ಟ್ ನಿಮ್ಮ ತಲೆಗೆ ಬರೋದಕ್ಕೆ ಏನಾದರೂ ಒಂದು ಘಟನೆ ನಡೆದಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಎಐ ಶಿಕ್ಷಕ ಮುಖಾಂತರ ಈಸಿ ಆಗಲಿ ಅನ್ನೋ ಥರ ನೀವು ಈಗ ಎಜುಕೇಷನನ್ನು ನೀಡೋದಕ್ಕೆ ಮುಂದಾಗಿದ್ದೀರಾ. ಕೋರ್ಸ್ ಇದೆ ಅಂತ ಕೂಡ ನಾನು ಕೇಳ್ಪಟ್ಟೆ. ಆ ಕೋರ್ಸ್ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಸೊ ಈ ಕಾನ್ಸೆಪ್ಟ್ ಬರೋದಕ್ಕೆ ಏನು ಕಾರಣ ಅಂತ? ನಾವು ತುಂಬ ಫೀಲ್ಡಲ್ಲಿ ಅಂದರೆ ಈ ಎನ ಯೂಸ್ ಮಾಡ್ತಾ ಇದ್ವಿ. ಮೇ ಬಿ ವೆಬ್ ಡಿಸೈನಿಂಗ್ ಇರ್ಬೋದು ಅಥವಾ ಕಂಟೆಂಟ್ ಜನರೇಷನ್ಸ್ ಇರ್ಬೋದು, ನಮ್ಮ ಡೇ ಟು ಡೇ ಬಿಸ್ನೆಸ್ಸಲ್ಲಿ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಹೀಗೆ ನಾನು ಶಿವಕುಮಾರ್ ಸರ್ ಹತ್ರ ಮಾತಾಡಬೇಕಾದ್ರೆ ನಾನು ಹೀಗೆ ಅಂತ ಹೇಳ್ತಾ ನಾವು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ಹೀಗೆಲ್ಲ ಇದೆ ಸರ್, ಹೀಗೆಲ್ಲ ಯೂಸ್ ಮಾಡಿಕೊಂಡು ನಾವು ನಮ್ಮ ಟೀಮಲ್ಲಿ ನಾವು ಎಲ್ಲರೂ ನಮ್ಮ ಎಂಟೈರ್ ಟೀಮೇ ನಾವು ಎಐ ಟ್ರೈನ್ಡ್
ನಾವು ಯೂಸ್ ಮಾಡ್ಕೊಂಡೇ ಡೇ ಟು ಡೇ ವರ್ಕನ್ನು ಮಾಡ್ತಾ ಇರ್ತೀವಿ. ಸೊ ಅವ್ರಿಗೆ ಹೇಳಿದೆ ಹೀಗೆ ನಮ್ಮದು ವರ್ಕ್ ಎಲ್ಲ ತುಂಬ ಸ್ಪೀಡಾಗಿ ಎಫಿಷಿಯೆಂಟಾಗಿ ಆಗ್ತಾ ಇದೆ, ನಮಗೆ ಈಸಿನೂ ಆಗುತ್ತೆ, ಮತ್ತು ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಇಮಿಡಿಯೇಟ್ ಆಗಿ ನಮಗೊಂದಷ್ಟು ಐಡಿಯಾಸ್ ಸಿಗಲ್ಲ. ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ ಏನಾದರೂ ವರ್ಕ್ ಮಾಡಬೇಕಾದ್ರೆ ಹೇಗೆ ಮಾಡ್ಬೋದು, ಇನ್ನೂ ಡಿಫ್ರೆಂಟಾಗಿ ಹೇಗೆ ಮಾಡ್ಬೋದು ಅಂತ ಟೈಮಲ್ಲಿ ನಾವು ಒಂಚೂರು ಡಿಪೆಂಡ್ ಆಗ್ತೀವಿ, ಹೀಗೆ ಯೂಸ್ ಮಾಡ್ಕೊಳ್ತೀವಿ. ಆಗ ಅವರಿಗೂ ಆಶ್ಚರ್ಯ ಆಯ್ತು, ಓಕೆ ಇದು ಇಷ್ಟೊಂದು ಹೆಲ್ಪ್ ಬೀಳುತ್ತಾ, ತುಂಬಾ ಸಪೋರ್ಟ್ ಆಗತ್ತಾ, ಇದನ್ನ ನಾವು ಮಾತ್ರ ಯೂಸ್ ಮಾಡಬಾರ್ದು. ಈಗ ಗೊತ್ತಿರೋರು ಒಂದು 4 ಜನ ಯೂಸ್ ಮಾಡ್ಕೊಂಡು ಅದರ ಬೆನಿಫಿಟ್ ತಗೊಂಡು ನಾವು ಮಾತ್ರ ಅದರಲ್ಲಿ ಇದ್ ಮಾಡಬಾರ್ದು. ಇದನ್ನ ಎಲ್ರಿಗೂ ತಿಳಿಸುವಂತ ಆಕ್ಚುಲಿ ಅವ್ರ ತಲೆಯಿಂದ ಬಂದಿರೋದು. ಅದನ್ನು ನಾವು ಅವರು ಒಟ್ಟಿಗೆ ಸೇರ್ಕೊಂಡು ಈ ಉದ್ದೇಶಕ್ಕೋಸ್ಕರ ನಾವು ಎದುರು ಹೋಗ್ತಾ ಒಂದು ಒಳ್ಳೆ ಕಾರ್ಯವನ್ನ ನೀವು ಮಾಡ್ತಾ ಇದ್ದೀರಾ ಸರ್. ನಿಜಕ್ಕೂ ಕೂಡ ಇದು ಉತ್ತುಂಗಕ್ಕೆ ಹೋಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಕೃಪಾ ಅವರೇ, ಈಗ ಈ ಕಾನ್ಸೆಪ್ಟ್ ಇಂದ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ? ಈಗ ಸ್ಟೂಡೆಂಟ್ಸಿಗೆ ಹೇಳ್ಬೇಕಾದ್ರೆ ಅವರು ಸ್ಕೂಲಲ್ಲಿ ಏನ್ ಕಲಿತಾರೆ, ಅವ್ರ ಕಾಲೇಜಲ್ಲಿ ಏನ್ ಕಲಿತಾರೆ, ಅವರಿಗೆ ಅದರಲ್ಲಿ ಮನೆಗೆ ಬಂದ್ಮೇಲೆ ಸ್ವಲ್ಪ ಡೌಟ್ ಇರುತ್ತೆ ಅದರಲ್ಲಿ. ಸೊ ಅವರು ಹೇಗೆ ಈ AI ಥ್ರೂ ಇನ್ನಷ್ಟು ಅದನ್ನು ಕ್ಲಿಯರ್ ಆಗಿ ಕಲಿಬಹುದು, ಈ ಸ್ಟೂಡೆಂಟ್ಸ್ ಲೈಕ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇರ್ಬೋದು, ಅವರಿಗೆ ಎಕ್ಸಾಮ್ ಪ್ರಿಪರೇಷನ್ ಇರ್ಬೋದು ಅನ್ನೋ ಸ್ಟೂಡೆಂಟ್ಸಿಗೆ AI ಥ್ರೂ ಕಲಿಬಹುದು. ಅಂಡ್ ಇದನ್ನ ಹೇಗೆ ಯೂಸ್ ಮಾಡೋದು ಹಾಗಿದ್ರೆ? ನಾವು 10 days ಅಲ್ಲಿ ಈಗ ಯಾವ ಡಿಫ್ರೆಂಟ್ ಟೂಲ್ಸ್ ಆಫ್ AI ಇದೆ. ಸೊ ಒಂದು ಟೂಲ್ ಅಂತ ಅಲ್ಲ, ಬೇರೆ ಬೇರೆ ಟೂಲ್ ಅಲ್ಲಿ ಹೇಗೆ ಇದನ್ನ ಕಲಿಬಹುದು, ಹೇಗೆ ಕಮಾಂಡ್ ಕೊಟ್ಟು, ಹೇಗೆ ಪ್ರಾಂಪ್ಟ್ ಹೇಗೆ ಕೊಟ್ಟು ಯಾವುದೋ ಒಂದು ಸಬ್ಜೆಕ್ಟಿಗೆ ಹೇಗೆ ಕಮಾಂಡ್ ಕೊಡಬೇಕು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತೇವೆ ನಾವು. ಅದು 10 days ಅಲ್ಲಿ ಮಾತ್ರ ಇಲ್ಲ, 10 days ಅಲ್ಲಿ ಏನು ಹೇಳ್ಕೊಡ್ತೀವಲ್ಲ ಅದ್ರ ಮತ್ತೆ ಸಹ ಒಂದು 4 month ವರೆಗೆ ನಾವು AI ಶಿಕ್ಷಕರು ಒಂದು ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ ಕಂಟಿನ್ಯೂಸ್ ಅವರಿಗೆ ಡೌಟ್ ಇದ್ರೆ ಅಲ್ಲಿ ಕೇಳಿದ್ರೆ ಅವರಿಗೆ ಆನ್ಸರ್ ಸಿಗುತ್ತೆ. ಅಂಡ್ ಇವನ್ ಅದರಲ್ಲಿ ಯಾವುದೋ ಒಂದು ಸಿಲೆಬಸ್ ಅಲ್ಲಿ ಕವರ್ ಇಲ್ಲದಿದ್ರೆ, ಈಗ 10th ಸ್ಟ್ಯಾಂಡರ್ಡ್ ಇದೆ, ಒಂದು ಚಾಪ್ಟರ್ ಅದರಲ್ಲಿ ಕವರ್ ಇಲ್ಲ ನಮ್ದು AI ಶಿಕ್ಷಕ್ ಪ್ಲಾಟ್ಫಾರ್ಮ್ ಅಲ್ಲಿ, ಅವರು ನಮ್ಗೆ ಹೇಳ್ಬೋದು ನನ್ಗೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಇದರಲ್ಲಿ ಅವೈಲೇಬಲ್ ಇಲ್ಲ. ಸೊ ವಿದಿನ್ 1 or 2 days ನಾವು ಅವರಿಗೆ ಆ ಡೌಟ್ಸ್ ಅನ್ನು ಸಹ ಕ್ಲಿಯರ್ ಮಾಡ್ತೇವೆ AI ಶಿಕ್ಷಕರು. ಸರ್, ಈ ಕೋರ್ಸ್ಗೆ ಏನಾದರೂ ಫೀಸ್ ಏನಾದರೂ ಇದೆಯಾ? ಎಸ್, ನಿಮಗೆಲ್ಲ ಗೊತ್ತಿದ್ದಂಗೆ ಟೆಕ್ನಾಲಜಿ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಅಂತಾನೆ ನಾವು ತುಂಬಾ ಜನ ಕಲೀಲಿಕ್ಕೂ ಹೋಗಲ್ಲ, ಎಸ್ಪೆಷಲಿ ರೂರಲ್ ಸ್ಟೂಡೆಂಟ್ಸು. ಅವ್ರಿಗಾಗೆ ನಾವು ಈ ಯೋಜನೆ ತಂದಿದ್ವಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇವಲ 499 ರೂಪಾಯಿಗೆ ಒಂದು 10 days ಸಾಲಿಡ್ ಕೋರ್ಸ್ನ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಪ್ಲಸ್ 4 months ಅವ್ರಿಗೆ ಅವ್ರದ್ದೇನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಉದ್ದೇಶ ಎಷ್ಟೇ, ಪ್ರತಿಯೊಬ್ಬರಿಗೂ ಇದು ತಲುಪಬೇಕು. ಮತ್ತೆ ಕಡಿಮೆ ಅಮೌಂಟ್ ಅಲ್ಲಿ ಅವ್ರಿಗೆ ತಲುಪಿದಾಗ ಜಾಸ್ತಿ ಜನ ಇದಕ್ಕೆ ಎನ್ರೋಲ್ ಆಗ್ತಾರೆ, ಮತ್ತೆ ರೀಚ್ ಮಾಡ್ಬೋದು. ಈ ಕಾನ್ಸೆಪ್ಟ್ ಪ್ರತಿಯೊಬ್ಬರಿಗೂ ಗೊತ್ತಾದಾಗ ಅವರ ಪ್ರತಿನಿತ್ಯ ಜೀವನದಲ್ಲಿ ಇದು ಬಳಕೆ ಆಗೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಅನ್ನೋದು ನಮ್ಮ ಯೋಜನೆ. ಇನ್ನು ಈ ಕೋರ್ಸ್ ಯಾವ್ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಇದೆ ಸರ್, ಯಾವ್ಯಾವ ಭಾಷೆಯಲ್ಲಿದೆ ಅಂತ? ಸೊ ನಾವು ಎಲ್ರಿಗೂ ಈ ಕರ್ನಾಟಕದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕನ್ನಡ. ಸೊ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದಲ್ಲದೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಕ್ಕಳು ಇದ್ದಾರೆ. ಸೊ ಖಾಲಿ ಕನ್ನಡ ಮಾತ್ರ ಅಲ್ಲ, ಆಪ್ಷನ್ ಆಗಿ ಇಂಗ್ಲಿಷ್ ಅಲ್ಲೂ ನಾವು ಕಲಿಸ್ತೇವೆ. ಕನ್ನಡ ಮತ್ತು ಇಂಗ್ಲಿಷ್ 2 ಲ್ಯಾಂಗ್ವೇಜ್ ಅಲ್ಲಿ ಕಲಿಸ್ತೇವೆ. ಅಂಡ್ ಇದನ್ನು ಕಲೀಲಿಕ್ಕೆ ದೊಡ್ಡ ಲ್ಯಾಪ್ಟಾಪ್, ಕಂಪ್ಯೂಟರ್ ಅದೆಲ್ಲ ಬೇಕು ಅಂತಿಲ್ಲ. ಜಸ್ಟ್ ವಾಟ್ಸಪ್ ವರ್ಕ್ ಆಗೋ ಫೋನ್ ಇದ್ರೆ ಸಾಕು, ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಸಾಕಾಗುತ್ತೆ ಬೇಸಿಕ್. ಅಂಡ್ ಇವನ್ ಕಂಪ್ಯೂಟರ್ ಅಲ್ಲಿ ಕಲಿತಾರ, ಲ್ಯಾಪ್ಟಾಪ್ ಅಲ್ಲಿ ಅದು ಆಪ್ಷನಲ್, ಅವರವರ ಅನುಕೂಲಕ್ಕೆ ಬಿಟ್ಟಾಗಿ. ಸೊ ಇದನ್ನ ಕಲೀಲಿಕ್ಕೆ ಇವನ್ 1ನೇ ತರಗತಿದ್ದು ಸ್ಟೂಡೆಂಟ್ ಇಂದ ಹಿಡಿದು ಡಿಗ್ರಿ, MBA, MCom ಯಾರಿಗೂ ಕಲಿಬಹುದು. ಸೊ ಆತರ ನಾವು ಅದನ್ನು ಕಲಿಸ್ತೀವಿ. ಇದು ಕೇವಲ ಸ್ಟೂಡೆಂಟ್ಸ್ ಗೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ಅಷ್ಟೇ ಅಲ್ಲ, ಇಂಜಿನಿಯರ್ಸ್ ಇರ್ಲಿ, PUC ಇರ್ಲಿ, ಡಿಗ್ರಿ ಅಪ್ ಟು ಮೆಡಿಕಲ್ ಅವರು ಕೂಡ ಎಲ್ರು ಪ್ರತಿಯೊಬ್ಬರಿಗೂ ತುಂಬಾ ಅಗತ್ಯನೂ ಇದು. ಇದು ಅಂದ್ರೆ ಓಕೆ ಇದೇನ್ ಚಿಕ್ಕ ಮಕ್ಕಳಿಗೆ ಮಾತ್ರ ಮಾಡಿದ್ದಾರೆ ಅಥವಾ ಸೀನಿಯರ್ಸ್ ಗೆ ಮಾತ್ರ ಮಾಡಿದ್ದಾರೆ, ಹಾಗಲ್ಲ. ಇದು ಆಕ್ಚುಲಿ ಒಂದು ರೆವಲ್ಯೂಷನ್ ಟೈಮ್. ನಿಮಗೆ ಗೊತ್ತಿರ್ಬೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಒಂದಷ್ಟು ಫ್ರಾಡ್ ಕಾಲ್ಸ್ ಇರ್ಬೋದು ಅಥವಾ ಇಂಥದ್ದೆಲ್ಲ ಬರ್ತಾ ಇವೆ, ಅಥವಾ ಡೀಪ್ ಫೇಕ್ ಕಾಲ್ಸ್ ತುಂಬಾ ಸುದ್ದಿ ಆಗಿದೆ. ಸೊ ಅದ್ರ ಬಗ್ಗೆ ನಮಗೆ ಅರಿವಿರ್ಬೇಕು. ಫಸ್ಟ್ಗೆ ಅದ್ರ ಬಗ್ಗೆ ಮಕ್ಕಳಿಗೆ ಅರಿವಾದ್ರೆ ಸೊ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳುವ ಹಾಗೆ. ಸೊ ಅದು ತುಂಬಾ ಅಗತ್ಯ ಅಂತ ನಮಗೆ ಅನಿಸ್ತದೆ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ಗೆ ಸ್ಟೂಡೆಂಟ್ಸ್ಗೆ ಅಂತ ತಂದಿದ್ದೇವೆ. ಸೊ ಹಾಗೆ 3 ರೀತಿಯಲ್ಲಿ ನಾವು ತಂದಿದ್ದೇವೆ.
3 ರೀತಿ ಅಂದ್ರೆ ಯಾವ್ಯಾವ ರೀತಿ ಸರ್? ಮೇಡಮ್ ಇದರಲ್ಲಿ ಒಂದು ಸ್ಟೂಡೆಂಟ್ ಕಾರ್ಡ್ ಅಂತ. ಈ ಸ್ಟೂಡೆಂಟ್ ಕಾರ್ಡ್ 6ನೇ ತರಗತಿಯ ಮೇಲ್ಪಟ್ಟ ಎಲ್ಲಾ ವಿದ್ಯಾರ್ಥಿಗಳಿಗೆ, ಹೌದು, ಪ್ರೈಮರಿ ಇರಲಿ, ಹೈಸ್ಕೂಲ್ ಇರಲಿ, ಡಿಗ್ರಿ, MBA, ಇಂಜಿನಿಯರಿಂಗ್ ಎಲ್ರಿಗೂ ಸ್ಟೂಡೆಂಟ್ ಕಾರ್ಡ್ ಅಂತ ನಾವು ತಂದಿದ್ದೀವಿ. ಅದರ ನಂತರ 6ನೇ ತರಗತಿಯಿಂದ ಕೆಳಗಿನ ಮಕ್ಕಳಿಗೆ, 6ನೇ ತರಗತಿ ಅಥವಾ ಕೆಳಗಿನ ಮಕ್ಕಳಿಗೆ ಅವರ ಪೇರೆಂಟ್ಸಿಗೆ ನಾವು ಕಲಿಸ್ಕೊಡ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ನಾವು ಹೇಳೋ ವಿಷಯಗಳು ಅವರಿಗೆ ಪಕ್ಕ ಅರ್ಥ ಆಗ್ಲಿಕ್ಕೆ, ಸೊ ಅದಕ್ಕೋಸ್ಕರ ನಾವು ಪೇರೆಂಟ್ಸಿಗೆ ಅದನ್ನು ಕಲಿಸ್ತೀವಿ. ಅದು ಯಾಕೆ ಅಗತ್ಯ ಅಂತ ಹೇಳ್ತಾನೆ. ಈಗ ಸ್ಕೂಲ್ಗಳಲ್ಲಿ ಪ್ರಾಜೆಕ್ಟ್ ವರ್ಕೋ ಅಥವಾ ಡೇ ಟು ಡೇ, ನಿಜ, ಈಗ ಚಿಕ್ಕ ಮಕ್ಕಳಿಗೆ ಹೋಮ್ವರ್ಕ್ ಕೊಟ್ರೆ ಅದು ಪೇರೆಂಟ್ಸ್ ಕೊಟ್ಟಂಗೆ ಇರುತ್ತೆ. ಅವರಂತೂ ಮಾಡಲ್ಲ. ಪ್ರಾಜೆಕ್ಟ್ ವರ್ಕ್ ಇರಬಹುದು, ಹೋಮ್ವರ್ಕ್ ಇರಬಹುದು, ಬಹಳ ಯೂಸ್ಫುಲ್ ಆಗುತ್ತೆ. ಹೌದು. ಸೊ ಮಕ್ಕಳಿಗೆ ನಾವು ಕಲಿಸ್ಲಿಕ್ಕೆ ಆ ಪೇರೆಂಟಿಗೆ ನಾವು ಹೇಳ್ತೇವೆ ಹೇಗೆ ಈ ಟೂಲ್ಸ್ ಅನ್ನು ಯೂಸ್ ಮಾಡ್ಕೊಳ್ಬಹುದು, ಅಥವಾ ಅವರಿಗೆ ಶಾಲೆಯಲ್ಲಿ ಕೊಟ್ಟ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನ ಈ ಮಕ್ಕಳಿಗೆ ಹೇಗೆ ಅದನ್ನ ಕನ್ವೆ ಮಾಡ್ಬೇಕು. ಕೆಲವು ಪೇರೆಂಟ್ಸ್ಗೆ ಅದು ಸ್ವಲ್ಪ ಲ್ಯಾಕ್ ಆಫ್ ನಾಲೆಜ್ ಇರುತ್ತೆ ಅಥವಾ ಐಡಿಯಾ ಇರಲ್ಲ. ಸೊ ಅದು ಹೇಗೆ ಬಂತು, ಯಾಕೆ ಬಂತು ಅಂತ ಮಕ್ಕಳಿಗೆ ತಿಳಿಸ್ಬೇಕಾದ್ರೆ ಇವರಿಗೆ ಫಸ್ಟ್ ತಿಳಿದಿರ್ಬೇಕಲ್ವ. ಸೊ ಆ ಪರ್ಪಸ್ಗೆ, ಯಾಕಂದ್ರೆ ಪೇರೆಂಟ್ಸ್ಗೆ ಟ್ಯೂಷನ್ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಆ ಪರ್ಪಸ್ಗೋಸ್ಕರ ಪೇರೆಂಟ್ ಕಾರ್ಡ್ ಅಂಡ್ ಸ್ಟೂಡೆಂಟ್ ಕಾರ್ಡ್ ಈ 6ನೇ ತರಗತಿಯಿಂದ ಅದೇ ಹೇಳಿದ್ರೆ ಇಂಜಿನಿಯರಿಂಗ್ ಈ ಎಲ್ಲ ಮಕ್ಕಳಿಗೆ ಅವ್ರದ್ದು ಡೇ ಟು ಡೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಅವರಿಗೊಂದು ಒಬ್ಬ PUC ಓದ್ತಿರೋ ಸ್ಟೂಡೆಂಟ್, ಸೈನ್ಸ್ ಸ್ಟೂಡೆಂಟ್ ಅಂತ ಇಟ್ಕೊಳ್ಳಿ, ಅವನಿಗೆ ಮ್ಯಾಥ್ಸ್ ಏನೋ ಟಫ್ ಆಗ್ತಾ ಇದೆ. ಸೊ ಸ್ಟೆಪ್ಸ್ ಅರ್ಥ ಆಗ್ತಾ ಇಲ್ಲ, ಯಾಕೆ ಏನು ಅಂತ ಟೀಚರ್ಸ್ ಅನ್ನೊಂದು 5 ಸಲ 10 ಸಲ ಕೇಳ್ಬೋದು, ಮತ್ತೆ ಕೇಳಕ್ಕೂ ಬೇಜಾರು, ಮುಜುಗರ ಆಗುತ್ತೆ. ಸೊ ಅಂತ ಮೂಮೆಂಟ್ ಅಲ್ಲಿ ಈ ಏನು ಕಾರ್ಡ್ ಹೆಲ್ಪ್ ಆಗುತ್ತೆ, ಈ AI ಹೆಲ್ಪ್ ಮಾಡುತ್ತೆ. ಅದ್ರ ನಂತರ ಕಾಂಪಿಟ್ ಕಾರ್ಡ್ ಅಂತ. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡೀಸ್ಗೆ. ಸೊ ಆಕ್ಚುಲಿ ಕಾಂಪಿಟ್ ಕಾರ್ಡ್ ಬಗ್ಗೆ ಬೆಟರ್ ಕೃಪಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ಲೀಸ್ ಮೇಡಮ್. ಕಾಂಪಿಟ್ ಕಾರ್ಡ್ ಅಂತ ಹೇಳಿದ್ರೆ ಈಗ UPSC, NEET, JEE ಇಂದ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ. ಸೊ ಅವರಿಗೆ ಹ್ಯೂಜ್ ಕಾನ್ಸೆಪ್ಟ್ಸ್ ಅನ್ನು ಸ್ಟಡಿ ಮಾಡಿಸ್ಲಿಕ್ಕೆ ಇರ್ತದೆ. ಸೊ ನಾವೇನ್ ಮಾಡ್ತೀವಿ, ಅವ್ರು ಹೇಗೆ ಈ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇದೆ ಅಲ್ವಾ, ಹೇಗೆ ಕಲಿಬಹುದು, ಹೇಗೆ ಆರ್ಗನೈಸ್ ಮಾಡಿ ಅದನ್ನು ಕಲಿಬಹುದು, ಎಷ್ಟು ಟೈಮ್ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಕೊಡಬೇಕು. ಈಗ ಲಾಜಿಕಲ್ ರೀಸನಿಂಗ್ ಇರ್ಬೋದು, ಕ್ವಾಲಿಟೇಟಿವ್ ರೀಸನಿಂಗ್ ಎಲ್ಲ ಇರ್ತದಲ್ವಾ, ಅದನ್ನೆಲ್ಲ ಹೇಗೆ ಅವ್ರು ಕಲಿಬಹುದು, ಮತ್ತೆ ಮಾಕ್ ಟೆಸ್ಟ್ಗೆ ಹೇಗೆ ಪ್ರಿಪೇರ್ ಮಾಡ್ಬೋದು. ಇಲ್ಲಿ ಅವರೇನು ಮಾಕ್ ಟೆಸ್ಟ್ ಇದರಲ್ಲಿ ಬರ್ತದಲ್ವಾ, ಅವರು ಸಾಲ್ವ್ ಮಾಡಿ AI ಗೆ ಸಾಲ್ವ್ ಮಾಡಿದ ಆನ್ಸರ್ಸ್ ಅನ್ನು ಕೊಟ್ರೆ ಅಲ್ಲಿ ಕರೆಕ್ಷನ್ಸ್ ಏನು ಡೆವಲಪ್ ಆಗಬೇಕು, ಈ ಸ್ಟೂಡೆಂಟ್ ಎಲ್ಲಿ ಕರೆಕ್ಟ್ ಮಾಡಬೇಕು, ಯಾವ್ದ್ರಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಕಾಂಪಿಟೇಟಿವ್ ಕಾರ್ಡ್ ಅಲ್ಲಿ ತಿಳ್ಕೊಳ್ಬಹುದು. ಓಕೆ. ಇನ್ನು ಸರ್, ನೀವು ಆಗ್ಲೇ ಹೇಳ್ತಾ ಇದ್ವಿ ಈ AI ಶಿಕ್ಷಕ್ ಕಾರ್ಡ್ ಅನ್ನ ಬೈ ಮಾಡೋದಕ್ಕೆ 499 ರೂಪಾಯಿ ಕೊಡಬೇಕು ಅಂತ ಹೇಳಿ, ಶುಲ್ಕ ಇದೆ ಅಂತ ಹೇಳಿ. ಸೊ ಇದು ಎವ್ರಿ ಮಂತ್ ಏನಾದ್ರೂ ಪೇ ಮಾಡ್ತಾ ಇರ್ಬೇಕಾ, ಹೇಗೆ ಇದರ ಚಾರ್ಜಸ್ ಅಂತ? ಇಲ್ಲ, ಇದು ಒಂದು 10 ದಿನ ಕೋರ್ಸ್ಗೆ ಮಾತ್ರ ನಾವು 499 ರೂಪಾಯಿ ತಗೊಂತಾ ಇರೋದು. ಪ್ಲಸ್ 4 ಮಂತ್ಸ್ ಅವ್ರಿಗೆ ಏನೇ ಡೌಟ್ಸ್ ಇದ್ರು ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಫೀಸ್ ಅಷ್ಟೇ, ನಾನು ಇಡೀ ಕೋರ್ಸ್ 10 ಡೇಸ್ ಕೋರ್ಸ್ಗೆ 499 ರೂಪಾಯಿ ಅಷ್ಟೇ. ಸೊ ಅದಾದ್ಮೇಲೆ 4 ಮಂತ್ಸ್ ಅವರಿಗೆ ಪೇ ಮಾಡೋದು. ಆಫ್ಟರ್ 4 ಮಂತ್ಸ್ ಅಷ್ಟೊತ್ತಿಗೆ ಅವ್ರಿಗೊಂದು ಹಂತಕ್ಕೆ ಗೊತ್ತಾಗಿರ್ತದೆ. ಈಗ ನನಗೆ ನಮ್ಮ ಉದ್ದೇಶ ಇಷ್ಟೇ, ಒಂದು ಬೇಸಿಕ್ AI ಟ್ರೈನಿಂಗ್ ಆಗ್ಬೇಕು ಎಲ್ರಿಗೂ ಅಂತ. ಅದು ಆದ್ಮೇಲೆ ಇದು ಸಮುದ್ರದ ವಿಷಯ, ಇದು ಅಂದ್ರೆ ಹೋಗ್ತಾ ಹೋಗ್ತಾ ಇನ್ನು ಬೇರೆ ಬೇರೆದೆಲ್ಲ ಕಡಿಮೆ. ಹಾಗಾಗಿ ಫಸ್ಟ್ ಸ್ಟೆಪ್ ಅವ್ರಿಗೆ, ಈಗ ನಾವು ಆಲ್ರೆಡಿ ನಮ್ಗೆ ಒಂದು ಕಾರ್ ಇದೆ ನಮ್ಮ ಹತ್ರ, ನಾವೇ ಡ್ರೈವ್ ಮಾಡ್ಬೇಕು, ಅದು ಟ್ರೈನಿಂಗ್ ಕೊಡೋ ಮಾತ್ರ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಉದ್ದೇಶ. ಓಕೆ, ಒಂದ್ಸಲ ಪೇ ಮಾಡಿದ್ರೆ 499 ಕೊಟ್ಟು ಅದಾದ್ಮೇಲೆ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಸ್, ಇನ್ನು ಮೇಡಮ್, ಈ ಕೋರ್ಸ್ ಮುಗಿದ್ಮೇಲೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ಈ ಸರ್ಟಿಫಿಕೇಟ್ ಮುಂದಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ಫುಲ್ ಆಗ್ಬೋದು ಅಂತ? ಈಗ ಕಂಪ್ಯೂಟರ್ ಕ್ಲಾಸ್ ಅಂತ ಆಲ್ರೆಡಿ ಎಲ್ಲ ತುಂಬಾ ಜನ ಹೋಗ್ತಿದ್ರು. ಪ್ರೀವಿಯಸ್ಲಿ ಬ್ಯಾಕ್ ಟು 10 years ಬ್ಯಾಕ್ ಎಲ್ಲ ಕಂಪ್ಯೂಟರ್ ಒಂದು ಎಸೆನ್ಷಿಯಲ್ ಅಂತ ಕನ್ಸಿಡರ್ ಆಗಿ ಜಾಬ್ ಹೋಗುವಾಗ ಕಂಪ್ಯೂಟರ್ ಬೇಕು. ಸೊ ಕಂಪ್ಯೂಟರ್ ಕ್ಲಾಸ್ ಹೋಗಿ ಕಂಪ್ಯೂಟರ್ ಸರ್ಟಿಫಿಕೇಟ್ ತಗೊಳ್ತಿದ್ರು. ಈಗ ಏನಾಗಿದೆ, ಈಗ ಫ್ಯೂಚರ್ ಪರ್ಪಸ್ಗೆ AI ಸರ್ಟಿಫಿಕೇಟ್, AI ಕಲ್ತಿರ್ಬೇಕು ಅವರು. ಸೊ ಇದು ಆಡ್ ಆನ್ ಅವರ ಕರಿಯರ್, ಈಗ ಕರಿಯರ್ ಗ್ರೋತ್, ಜಾಬಿಗೆ ಹೋಗುವಾಗ ಇದೊಂದು ಅವರ ಹತ್ರ ಕಲ್ತಿದ್ದಾರೆ ಅಂತ ಹೇಳಿ ಒಂದು ಆಡ್ ಆನ್ ಪಾರ್ಟ್ ಆಗುತ್ತೆ ಸರ್ಟಿಫಿಕೇಟ್ ತಗೊಂಡಿದ್ರೆ ಅವರು. ಎಸ್, ಇನ್ನು ಮತ್ತೊಂದು ಕಡೆ ಸರ್, ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ ಇದ್ರ ಮುಖಾಂತರ ಅನ್ನೋದನ್ನ ಕೂಡ ನಾನು ಕೇಳ್ಪಟ್ಟೆ. ಏನ್ ಸರ್ ಅದು? ಮೇಡಮ್, ಏನಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗೆ ಒಂದು ಮೋಟಿವ್ ಬೇಕು ನಾರ್ಮಲಿ.
ಸುಮ್ನೆ ನೀವೇನೋ ಕಲಿಸ್ತೀರಿ ಅಂತ ಹೇಳಿದ್ರೆ ಅವ್ರು ಕಲಿಯೋದಲ್ಲ. ಅದೆಷ್ಟೇ ಇಂಪಾರ್ಟೆಂಟ್ ಇರ್ಲಿ ಏನಿರ್ಲಿ, ನಾವು ಸ್ಟೂಡೆಂಟ್ ಲೈಫ್ ಲೀಡ್ ಮಾಡ್ಕೊಂಡು ಬಂದಿರೋ. ಸೊ ಇದರಲ್ಲಿ ಒಂದು ಕಾಂಪಿಟಿಷನ್ ನಾವು ಇಟ್ಟಿದ್ದೀವಿ. ಅದು 4 ಬೇರೆ ಬೇರೆ ಸ್ಟೇಜ್ ಅಲ್ಲಿ ಇಟ್ಟಿದ್ದೀವಿ. 10ನೇ ತರಗತಿ ಮಕ್ಕಳ ತನಕ ಒಂದು ಸ್ಟೇಜ್, ಅಂಡ್ ನಂತರ PUC ಅಂಡ್ ಡಿಗ್ರಿ ಮಕ್ಕಳಿಗೆ ಒಂದು ಸ್ಟೇಜ್, ಅದರ ನಂತರ ಇಂಜಿನಿಯರಿಂಗ್ ಅಥವಾ ಪ್ರೊಫೆಷನಲ್ ಕೋರ್ಸನ್ನೆಲ್ಲ ಏನು ಮಾಡ್ತಾರೆ, ಇಂಜಿನಿಯರಿಂಗು, ಮೆಡಿಕಲು ಅಥವಾ ಮಾಸ್ಟರ್ಸು, ಅವರಿಗೊಂದು. ಸೊ 3 ಸ್ಟೇಜ್ ಇದು. ಆ್ಯಂಡ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡೋರಿಗೆ. ಸೊ ಈ ಕೋರ್ಸನ್ನು 10 ದಿವಸದ ಕೋರ್ಸ್ ಕಲ್ತಾದ ನಂತರ ಅವರಿಗೆ ಈ ಎಕ್ಸಾಮ್, ಈ 4 ಬೇರೆ ಬೇರೆ ಸ್ಟೇಜಲ್ಲಿ ಅದು ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಲ್ಲೇ ಬರುತ್ತೆ, ಯಾವ ಎಕ್ಸಾಮ್ಗೆ ನೀವು ಇದು ಮಾಡ್ತೀರಿ ಅಂತ. ಸೊ ಅಲ್ಲಿ ಆ ಎಕ್ಸಾಮ್ ಕಂಡಕ್ಟ್ ಆದ ನಂತರ ಆ 4 ಬೇರೆ ಬೇರೆ ರೀತಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಅದರ ನಂತರ ನಾವು ಟಾಪರ್ಸಿಗೆ ನಾವು ಸ್ಕಾಲರ್ಶಿಪ್ ಅನ್ನು ಪ್ರೊವೈಡ್ ಮಾಡ್ತೀವಿ. 50,000 ಇಂದ 1 lakh ತನಕ ಬೇರೆ ಬೇರೆ ಸ್ಕಾಲರ್ಶಿಪ್ಸ್ ಇದೆ. ಸೊ ಕೃಪಾ ಅದ್ರ ಬಗ್ಗೆ ಆಕ್ಚುಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಸ್ಕಾಲರ್ಶಿಪ್ಸ್ ಅಲ್ಲಿ ಅಪ್ ಟು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ವರೆಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಜೀನಿಯಸ್ ಸ್ಕಾಲರ್ಶಿಪ್ ಅಂತ 50,000 rupees ಇದ್ದು, PUC ಡಿಗ್ರಿ ಸ್ಟೂಡೆಂಟ್ಸ್ಗೆ ವಿಕ್ರಮ್ ಸಾರಾಭಾಯ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ ಅದು 75,000 ಇದ್ದು, ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ PG MBA ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ CV ರಾಮನ್ ವಿಜನರಿ ಸ್ಕಾಲರ್ಶಿಪ್ ಅಂಡ್ ದಟ್ ಈಸ್ ಟು 75,000 ವರೆಗೆ. ನೆಕ್ಸ್ಟ್ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಅಟೆಂಡ್ ಆಗ್ಲಿಕ್ಕೆ ಕೋರ್ಸ್ ತಗೊಳ್ತಿದಾರಲ್ಲ ಅವರಿಗೆ ಚಾಣಕ್ಯ ದ ಬ್ರಿಲಿಯನ್ ಸ್ಕಾಲರ್ಶಿಪ್ ಅದು 1 lakh ಇದ್ದು ಸ್ಕಾಲರ್ಶಿಪ್ ಇರುತ್ತೆ. ಓಕೆ ಓಕೆ ಸರ್, ಈಗ AI ಕಾರ್ಡ್ ಅನ್ನು ನಾನು ತಗೋಬೇಕು, ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತಂದ್ರೆ, ಈಗ ಆಸ್ ಎ ಸ್ಟೂಡೆಂಟ್ ಆಗಿ ನಾನು ಈಗ ಕೋರ್ಸ್ಗೆ ಜಾಯಿನ್ ಆಗಬೇಕು, ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಹೇಗೆ ಕೋರ್ಸ್ಗೆ ಜಾಯಿನ್ ಆಗೋದು? ಎಸ್, ನಮ್ಮ ನಂಬರ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಬರ್ತಾ ಇದೆ. ಆ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಂಪೂರ್ಣ ಕೋರ್ಸ್ ಮಾಹಿತಿ, ನೀವು ಹೆಂಗ್ ರಿಜಿಸ್ಟರ್ ಮಾಡ್ಕೊಬೇಕು, ಏನೇನು ಪ್ರೋಸೆಸ್ ಇರುತ್ತೆ ಅದೆಲ್ಲ ಅಲ್ಲಿ ನಿಮಗೆ ವಾಟ್ಸಪ್ ಅಲ್ಲಿ ನಿಮಗೆ ಬರ್ತಾ ಹೋಗ್ತದೆ. ಅದನ್ನ ನೀವು ಫಾಲೋ ಮಾಡಿ ನಾವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಒನ್ಸ್ ರಿಜಿಸ್ಟರ್ ಆದ್ಮೇಲೆ ನಿಮ್ಗೆ ಈಗ ನಾವು 31st ವರೆಗೂ ಇಟ್ಟಿದ್ದೀವಿ, ಅಕ್ಟೋಬರ್ 31st ವರೆಗೂ ರಿಜಿಸ್ಟ್ರೇಷನ್ ತಗೊತಾ ಇದ್ದೇವೆ. ಅದ ನಂತರ ನಿಮಗೆ ನಾವು ಕಾರ್ಡ್ ಕಳಿಸ್ತೇವೆ ನಿಮ್ಮ ಅಡ್ರೆಸ್ಸಿಗೆ. ಆ ಕಾರ್ಡ್ ಕಳಿಸಿದ ಮೇಲೆ ನೀವು ನಮ್ಮ ಕೋರ್ಸ್ಗೆ ಅಲ್ಲೊಂದು ಕೋಡ್ ಅದೆಲ್ಲ ಇರ್ತದೆ, ನಿಮಗೆ ಪಾಸ್ವರ್ಡ್ಸ್ ಇದನ್ನ ಮಾಡಿ ನೀವು ಕೋರ್ಸ್ನ ಅಟೆಂಡ್. ಎಷ್ಟು ದಿನದ ಒಳಗಡೆ ಕಾರ್ಡ್ ಬರುತ್ತೆ ಸರ್? ಇದು 31st ಆದ್ಮೇಲೆ ಮಿನಿಮಮ್ ಡೇಸ್ ಅಲ್ಲಿ ನಿಮಗೆ ಕಾರ್ಡ್ ತಲುಪ್ತದೆ. ಅದು ಡಿಸ್ಟೆನ್ಸ್ ಮೇಲೆ ಡಿಸೈಡ್ ಆಗ್ತದೆ, ಹತ್ರ ಇದ್ರೆ ಒಂದು, ದೂರ ಇದ್ರೆ ಒಂದು. ಆದಷ್ಟು ಬೇಗ, ಯಾಕಂದ್ರೆ ಕಾರ್ಡ್ ಇದ್ರೆ ಅವ್ರು ಇಮಿಡಿಯೇಟ್ ಕೋರ್ಸ್ ಜಾಯ್ನ್ ಆಗ್ಬೋದಲ್ಲ. ಅಂಡ್ ಸ್ಟೇಟ್ ಅಲ್ಲಿ ಯಾವುದೇ ಮೂಲೆ ಆದ್ರೂ ನೀವು ತಲುಪಿಸ್ತೀರಾ? ಇಡೀ ಸ್ಟೇಟ್ ಅಲ್ಲಿ, ಇಡೀ ಕಂಟ್ರಿ ಕೂಡ ಮಾಡಿದೀವಿ. ಇಡೀ ಕಂಟ್ರಿ ಕೂಡ ಯಾರೋ UP ಇಂದನೋ ಬಾಂಬೆ ಇಂದ ಮಾಡಿದ್ರು ಕೂಡ ಅವ್ರಿಗೂ ಕಳಿಸುವಂತ ವ್ಯವಸ್ಥೆ ನಾವು ಮಾಡ್ತಾ. ಈ ಆನ್ಲೈನ್ ಇರೋದ್ರಿಂದ ಇದೊಂದು ನಮ್ಗೆ ಅಡ್ವಾಂಟೇಜ್ ಇರೋದ್ರಿಂದ ಯಾರನ್ನ ಬೇಕಾದ್ರೂ ನೀವು ರೀಚ್ ಆಗ್ಬೋದು. ಸೊ ಅದು ಉದ್ದೇಶ. ಅಂಡ್ ಟೈಮಿಂಗ್ಸ್ ಏನಾದರೂ ಇದೆಯಾ ಸರ್? ಈಗ ಕೋರ್ಸಿಗೆ ನಾನು ಜಾಯ್ನ್ ಆದ ಮೇಲೆ ಈ ಟೈಮ್ಗೆ ನಾನು ಅಟೆಂಡ್ ಆಗಬೇಕು, ಕ್ಲಾಸಿಗೆ ಈಗ ಹೋಗೋ ಥರ ಈ ಟೈಮ್ಗೆ ನಾನು ಕೋರ್ಸಿಗೆ ಅಟೆಂಡ್ ಆಗಬೇಕು ಅಂತ ಏನಾದರೂ ಇದೆಯಾ? ಸೊ ಇದ್ರ ಬಗ್ಗೆ ನಾವು ತುಂಬಾ ಡಿಸ್ಕಸ್ ಮಾಡಿದ್ವಿ ಆಕ್ಚುಲಿ ಟೀಮಲ್ಲಿ. ನಾವು ಏನ್ ಅನ್ಕೊಂಡ್ವಿ, ಒಂದು ಟೈಮ್ ಇಟ್ಕೊಂಡು ಬ್ಯಾಚ್ ಮಾಡುವ. ಸೊ ಇದರಿಂದಾಗಿ ತುಂಬಾ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳೋ ಉದ್ದೇಶದಿಂದ ಅದನ್ನ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂತ ಟೂಲ್ ಜೊತೆ ಹ್ಯಾಂಡಲ್ ಮಾಡ್ಕೊಂಡು, ಸೊ ನಾವು ಎನಿ ಟೈಮ್ ಅವರು ಕಲಿಬಹುದು. ಅವರ ಅವೈಲೇಬಲ್ ಫ್ರೀ ಟೈಮ್ ಅಲ್ಲಿ ಎನಿ ಟೈಮ್ ಕಲಿಬಹುದು. ಈಗ ಅವ್ರಿಗೆ ಕಾರ್ಡ್ ಸಿಕ್ಕಿದ ತಕ್ಷಣ ಅವರ ಆಕ್ಸೆಸ್ ನಂಬರ್ ಹಾಕೊಂಡು ಅವರ 10 ದಿವಸದ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ. ಫಸ್ಟ್ ಡೇ ಒಂದಷ್ಟು ವಿಡಿಯೋ ಟೂಲ್ಸ್ ಅನ್ನು ಕೊಡ್ತೀವಿ, ನೋಟ್ಸ್ ಅನ್ನು ಕೊಡ್ತೀವಿ, ನಂತರ ಸಪೋರ್ಟ್ ನಂಬರ್ಸ್ ಕೊಡ್ತೀವಿ. ಸೊ ಅವ್ರಿಗೆ ಏನೇ ಡೌಟ್ ಬಂದ್ರು ಅಲ್ಲೇ ಕೇಳ್ಕೊಂಡು ಅಲ್ಲೇ ಸಾಲ್ವ್ ಮಾಡ್ಕೊಂಡು ಅವ್ರು ಅದನ್ನ ಕಲ್ತು ಡೇ ಟು ಡೇ ಲೈಫಲ್ಲೇ ಅವ್ರು ಅದನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರೊಂದು 10 ದಿವಸಕ್ಕಾಗೋಗ ಕರೆಕ್ಟ್ ಸೆಟ್ ಆಗಿರ್ತಾರೆ ಕರೆಕ್ಟ್ ಆಗಿ. ಸೊ ಇದರಲ್ಲಿ ಟೈಮಿಂಗ್ಸ್ ಅಥವಾ ಇದನ್ನಂತ ಏನು ರಿಸ್ಟ್ರಿಕ್ಟ್ ಮಾಡಿಲ್ಲ. ಸೊ ಅವರಿಗೆ ಎನಿ ಟೈಮ್ ಫ್ರೀ ಆಗ್ತಾರೆ, ಆ ಟೈಮಿಗೆ ಅವ್ರು ನೋಡ್ಕೊಂಡು ಕಲಿತಾರೆ. ಅಂಡ್ ಒಂದು ಕಾರ್ಡ್ ಅಲ್ಲಿ ಒಬ್ರಿಗೆ ಮಾತ್ರ ಲಾಗಿನ್ ಆಗಿ ಆಕ್ಸೆಸ್ ತಗೊಳಿಕ್ಕಾಗತ್ತೆ. ಓಕೆ ಕೃಪಾ ಅವರೇ, ಇನ್ ಜನರಲ್ ಈಗ ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಈಗ ವಾಟ್ಸಪ್ ಅಲ್ಲೂ ಕೂಡ AI ಚಾಟ್ ಬಾಟ್ ಅಂತ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಒಬ್ಬೊಬ್ರಾಗೆ. ಸೊ ಇದೆಲ್ಲ ಇಟ್ಕೊಂಡು ನಾವು ಯಾಕೆ 499 ರೂಪಾಯಿ ಕೊಟ್ಟು ಇದರಲ್ಲಿ ಕಲಿಬೇಕು? ನಮಗೂ ಆಂಡ್ರಾಯ್ಡ್ ಫೋನ್ ಇದೆ, ನಮ್ಮ ಹತ್ರನೂ ಕೂಡ ಟಚ್ ಸ್ಕ್ರೀನ್ ಇದೆ, ಗೂಗಲ್ ಇದೆ. ಸೊ ಇದ್ರ ಮೂಲಕನೇ ನಾವು ಕಲಿಬಹುದಲ್ವಾ ಅನ್ನೋ ಜನರು ಕೂಡ ಇರ್ತಾರೆ. ಸೊ ಇದರ ನೆಸೆಸಿಟಿ ನನಗಿಲ್ಲ ಅಂತ. ಸೊ ಇದನ್ನ ಹೊರತುಪಡಿಸಿ AI ಶಿಕ್ಷಕಿಂದ ಇನ್ನು ಏನೇನು ಬೆನಿಫಿಟ್ಸ್ ಇದೆ ಅಂತವ್ರಿಗೆ ಏನ್ ಹೇಳ್ತೀರಾ ಅಂತ?
ಲೈಕ್ ಇದನ್ನೇ ಹೇಳ್ಬೇಕಂತ ಹೇಳಿದ್ರೆ ಈಗ ನಮ್ಮ ಇದರಲ್ಲಿ ನಾವು ಸಿಲೆಬಸ್ ಈಗ ಸ್ಟೂಡೆಂಟ್ಸ್ ಇದ್ದು ಸಿಲೆಬಸ್ ಅನ್ನು ಡಿಟೇಲ್ ಆಗಿ ಹೇಳ್ಕೊಡ್ತೀವಿ. ಬೇರೆ ಇದು ಕಂಪೇರ್ ಮಾಡುವಾಗ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಬುಕ್ ಇದ್ರೆ ಆ ಟೆಕ್ಸ್ಟ್ ಬುಕ್ ಅನ್ನು ಹೋಲ್ ಸಿಲೆಬಸ್ ಅನ್ನು ನಮ್ಮ AI ಶಿಕ್ಷಕ್ ಪ್ಲಾಟ್ಫಾರ್ಮ್ ಅಲ್ಲಿ ಇಂಟಿಗ್ರೇಟ್ ಮಾಡಿರ್ತೇವೆ. ಸೊ ಎನಿ ಕಾನ್ಸೆಪ್ಟ್ ಈಗ ಫಸ್ಟ್ ಚಾಪ್ಟರ್ ಅಲ್ಲಿ ಏನೋ ಡೌಟ್ ಇದ್ರೆ ಇಮಿಡಿಯೇಟ್ ಅಲ್ಲೇ ಕ್ಲಾರಿಫೈ ಮಾಡ್ಬೋದು. ಅಂಡ್ ಇವನ್ ಒಂದು ಚಾಪ್ಟರ್ ಅನ್ನು ಹೇಗೆ ಕಲಿಬೇಕು, ಈಗ ಬೇರೆ ಬೇರೆ ಎಕ್ಸಾಂಪಲ್ಸ್ ಲೈಕ್ ಒಂದು ಕಾನ್ಸೆಪ್ಟ್ ಅನ್ನು ಬೇರೆ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡಿ ಒಂದು ಕಾನ್ಸೆಪ್ಟ್ ಅನ್ನು ಹೇಗೆ ಕಲಿಬಹುದು, ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತ ಈ AI ಶಿಕ್ಷಕ ನಾವೇನ್ ರೆಡಿ ಮಾಡಿದ್ದೇವೆ ಅದರಲ್ಲಿ ಅವರು ಕಲಿಬಹುದು. ಇನ್ನೊಂದು ಹೇಳಿದ್ರೆ, ಈಗ ನೀವು ಕೇಳಿದ ಕ್ವಶನ್ ತುಂಬಾ ವ್ಯಾಲಿಡ್ ಕ್ವಶನ್. ಈಗ ನೀವು ವಾಟ್ಸಪ್ ಓಪನ್ ಮಾಡಿದ್ರೆ ಅಲ್ಲೇ ಮೆಟಾ AI ಬರುತ್ತೆ, ಚಾಟ್ GPT ಇದೆ, ಜೆಮಿನಿ ಇದೆ, ಕೋಪೈಲಟ್ ಇದೆ, ತುಂಬಾ ಟೂಲ್ಸ್ ಇದೆ. ಸೊ ನೀವು ಒಂದಕ್ಕೆ ಕಮಾಂಡ್ ಕೊಡ್ತೀರಿ, ಏನೋ ಒಂದು ಆನ್ಸರ್ ಕೊಡುತ್ತೆ, ನಿಮ್ಗೆ ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ, ಇದೇನೋ ಒಂದು ಕೊಡುತ್ತೆ ಅಂತ ಅಲ್ಲೇ ಬಿಡ್ತೀರಿ. ಅಥವಾ ಇನ್ನೊಂದ್ರಲ್ಲಿ ಹೋಗ್ತೀರಿ, ಅಲ್ಲೊಂದು ಕ್ವಶನ್ ಕೇಳ್ತೀರಿ, ಅಥವಾ ಕನ್ನಡ ಅದೇನೋ ಅಸಂಬದ್ಧ ಹೇಳುತ್ತೆ, ಅಥವಾ ಕೆಲವೊಂದ್ಸಲ ಸರಿನೂ ಹೇಳ್ಬೋದು. ಸೊ ನಿಮ್ಗೆ ಕ್ಲಾರಿಟಿ ಇರೋದಿಲ್ಲ, ಅಂದ್ರೆ ಒಂದು ಫ್ರೇಮ್ ವರ್ಕ್ ಇರೋದಿಲ್ಲ. ಈಗ ಆ ರೀತಿ ಕೇಳಲಿಕ್ಕೆ ಹೋದ್ರೆ ಯಾವುದೇ ಇಂಜಿನಿಯರಿಂಗ್, ಮೆಡಿಕಲ್, ಡಿಗ್ರಿ ಅಥವಾ 10th PUC ಎಲ್ಲ ಇಂಟರ್ನೆಟ್ ಅಲ್ಲಿ ಇದೆ. ನಿಜ, ಅದು ಸಮುದ್ರ, ಅಲ್ಲಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆದ್ರೆ ನಿಮ್ಗೆ ಒಂದು ಫ್ರೇಮ್ ವರ್ಕ್, ಯಾಕೆ ಎಜುಕೇಶನ್ ಕಾಲೇಜಲ್ಲಿ ಹೋಗಿ ಮಾಡ್ತಾರೆ ಅಥವಾ ಒಂದು ಕೋರ್ಸ್ ಅನ್ನು ತಗೊಂಡು ಮಾಡ್ತಾರೆ ಅಂತ ಹೇಳಿದ್ರೆ ಆ ಫ್ರೇಮ್ ವರ್ಕ್ ಅಲ್ಲಿ ಅವರಿಗೆ ಬೇಸಿಕ್ ಅಂದ್ರೆ ಹೀಗೇನೆ ಇರಬೇಕು. ಹಾಗೆ ಒಂದು ಫೌಂಡೇಶನ್ ಹಾಕಿ ಅದ್ರ ನಂತರ ಅವರು ಬಿಲ್ಡಿಂಗ್ ಅವ್ರು ಕಟ್ಕೊಳ್ತಾರೆ. ಅವರಿಗೊಂದು ಕ್ಲಾರಿಟಿ ಕೊಟ್ಟಾಗ ಈ ದಿಕ್ಕಲ್ಲಿ ಹೀಗೆ ವರ್ಕ್ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ ಗೊತ್ತಾದ್ರೆ, ಮಾರ್ಕೆಟ್ ಅಲ್ಲಿ ಟೂಲ್ಸ್ ಆಲ್ರೆಡಿ ಇದೆ. ನಮ್ದು ಅಡಿಷನಲ್ ಏನು ಅಂತ ಹೇಳಿದ್ರೆ AI ಶಿಕ್ಷಕ ಅನ್ನುವಂಥದ್ದು ಈ ಮಕ್ಕಳಿಗೆ ಹೆಲ್ಪ್ ಆಗ್ಲಿಕ್ಕೋಸ್ಕರ ನಾವು ಅಡಿಷನಲ್ ಕೊಡುವಂಥದ್ದು. ಅದ್ರ ಜೊತೆಗೆ ಇವರಿಗೆ ಹೇಗೆ AI ಅನ್ನು ಯೂಸ್ ಮಾಡಬೇಕು ಅಂತ ಹೇಳುವಂಥದ್ದು ಮೇನ್ ನಮ್ದು ಇಂಟೆನ್ಷನ್. ಖಾಲಿ ಒಂದು ಏನು ಮೆಟಾ AI ಇರ್ಬೋದು ಅಥವಾ ಚಾಟ್ GPT ಇರ್ಬೋದು, ಹಾಗೆ ತುಂಬಾ ಇದೆ, ದಿನಕ್ಕೊಂದು 10-15 ಬರ್ತವೆ ಟೂಲ್ಸ್ಗಳು. ಸೊ ಅದಕ್ಕೆ ಲೆಕ್ಕನೇ ಇಲ್ಲ, 10-15 ಅಂತಲ್ಲ, ಸಾವಿರಾರು ಬರ್ತಾ ಇದೆ. ಇವನ್ ಮೀಡಿಯಾದಲ್ಲಿ ಒಂದಷ್ಟು ಬರ್ತಾ ಇದೆ, ಅಥವಾ ಏನು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಬರ್ತಾ ಇದೆ. ಸೊ ಅಂತ ಟೂಲ್ಸ್ ಬರುವಾಗ ಇವರು ಸರ್ಪ್ರೈಸ್ ಆಗೋ ಬದಲು ಓಕೆ ಇದು ಇಂತಿಂತ ಟೂಲ್ಸ್ ಅನ್ನು ಯೂಸ್ ಮಾಡ್ಕೊಂಡು ಹೀಗೆ ಮಾಡಿದ್ದಾರೆ ಅನ್ನೋ ಕ್ಲಾರಿಟಿ ಇದ್ರೆ ಮಕ್ಕಳಿಗೆ, ಅವಾಗ ಅವ್ರಿಗೂ ಅವರ ಕ್ರಿಯೇಟಿವ್ ಥಿಂಕಿಂಗ್ ಅನ್ನು ಜಾಸ್ತಿ ಮಾಡ್ಕೊಂಡು ನಾವು ಇಂಥದ್ದೊಂದು ಮಾಡ್ಬೋದು ಅಂತ ಹೇಳುವಂಥದ್ದು ಸಹ ಅವ್ರಿಗೆ ಬರ್ತದೆ. ಎಕ್ಸಾಕ್ಟ್ಲಿ, ಎಸ್. ಶಿವಕುಮಾರ್ ಸರ್, ಈಗಾಗಲೇ AI ಶಿಕ್ಷಕ ಕೋರ್ಸ್ಗೆ ಜಾಯ್ನ್ ಆಗಿರೋ ಸ್ಟೂಡೆಂಟ್ಸ್ ಇದ್ದಾರೆ, ಎಷ್ಟು ಜನ ಇದ್ದಾರೆ? ಸೊ ಅವರಿಂದ ಫೀಡ್ಬ್ಯಾಕ್ ಯಾವ ರೀತಿ ಬರ್ತಾ ಇದೆ, ಏನ್ ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟ? ನಾವು ಇದನ್ನ ಲಾಂಚ್ ಮಾಡಿದ್ದೆ ಲಾಸ್ಟ್ ವೀಕ್ ಅಲ್ಲಿ, ರೀಸೆಂಟ್ ಆಗಿ ಲಾಂಚ್ ಮಾಡಿದ್ವಿ. ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ನಮಗೆ. ಯಾಕಂದ್ರೆ ಇಷ್ಟು ಕಡಿಮೆಯಲ್ಲಿ ಮತ್ತೆ ಹೆಚ್ಚು ನಮಗೆ ನಮ್ಮನ್ನೆಲ್ಲ ಇಷ್ಟಪಡ್ತಾ ಇರೋದು ಕನ್ನಡದಲ್ಲಿ AI ಹೇಳ್ಕೊಡ್ತಾರೆ ಅಂತ. ಯಾಕಂದ್ರೆ ಒಂಥರ ಕಬ್ಬಿಣದ ಕಡಲೆ AI ಅಂದ್ರೆ ಜನ ದೂರ ಇರ್ತಾರೆ, ಬಟ್ ನಾವು ಕನ್ನಡ ಅಂತ ತಂದಿರೋದ್ರಿಂದ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಈಗ ನಡೀತಾ ಇದೆ, ಅದು ಪ್ರೊಸೆಸ್ ನಡೀತಾ ಇದೆ. ಅಕ್ಟೋಬರ್ 31ವರೆಗೂ ಕೂಡ ಈ ಪ್ರೊಸೆಸ್ ಅಲ್ಲಿ ಇರುತ್ತೆ. ವಿ ಆರ್ ಹ್ಯಾಪಿ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಓಕೆ ಓಕೆ, ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಸೊ AI ಅಂತ ಹೇಳುವಂಥದ್ದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಆಲ್ರೆಡಿ. ಸೊ ಎಲ್ಲೆಲ್ಲಿ ಹೋಗಿ ನಾವು ಮೋಸ ಹೋಗೋ ಬದಲು ಅದ್ರ ಬಗ್ಗೆ ಕರೆಕ್ಟ್ ಆಗಿ ನಾವು ತಿಳ್ಕೊಂಡು, ಅದ್ರ ಬಗ್ಗೆ ಫಸ್ಟಿಗೆ ಸ್ಟೂಡೆಂಟ್ಸು ಅಥವಾ ಪ್ರತಿಯೊಬ್ರು ಇದ್ರ ಬಗ್ಗೆ ತಿಳಿಲೇಬೇಕು, ಅವರು ಇವರು ಅಂತಲ್ಲ. ಸೊ ಅದನ್ನ ತಿಳ್ಕೊಂಡು ನಾವು ಫ್ಯೂಚರಿಗೆ ಸರಿ ಸೆಟ್ ಆಗಿ ರೆಡಿ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ಗಂತೂ ಅವರ ಏನು ಫ್ಯೂಚರ್ ಜಾಬ್ ಅಂತ ಆಪರ್ಚುನಿಟೀಸ್ಗೆಲ್ಲ ತುಂಬಾ ಮಸ್ಟ್. ನೀವು ನೋಡಿರ್ಬೋದು, ಎಷ್ಟೋ ಲ್ಯಾಕ್ಸ್ ಟುಗೆದರ್ ಬೆಂಗಳೂರಲ್ಲೇ ಎಷ್ಟೋ ಜಾಬ್ಸ್ ಅನ್ನು ತೆಗ್ದಿದ್ದಾರೆ, ಫ್ರೆಷರ್ಸ್ ಅನ್ನು ಹೈರ್ ಮಾಡಿ ಹಾಕ್ತಾ ಇದ್ದಾರೆ. ಸೊ ಅಂತ ಸಮಸ್ಯೆಗಳಿಗೆಲ್ಲ ನಾವು ಫಸ್ಟಿಗೆ ತಯಾರಾಗಿರ್ಬೇಕು. ಅಂಡ್ ಇವನ್ ಸ್ಟಾರ್ಟ್ಅಪ್ಸ್ ಮಾಡೋರು ಇರ್ಬೋದು, ಅಥವಾ ಕಾಲೇಜಲ್ಲಿ ಫೈನಲ್ ಎಕ್ಸಾಮ್ಸ್ಗೆ ಇರೋರು ಇರ್ಬೋದು, ಅಥವಾ ಚಿಕ್ಕ ಮಕ್ಕಳೇ ಇರ್ಬೋದು, ಪ್ರತಿಯೊಬ್ಬರಿಗೂ ಇದ್ರ ಅಗತ್ಯತೆ ತುಂಬಾ ಇದೆ. ಸೊ ಪ್ರತಿಯೊಬ್ರು ಕಲಿಬೇಕು. ಕನ್ನಡಿಗರು ನಾವೆಲ್ಲರೂ ಏನು ಆಲ್ರೆಡಿ IT-ಯಲ್ಲಿ ಮೊದಲಿರೋರು ದೇಶದಲ್ಲೇ. ಸೊ ನಾವು ಎಲ್ಲೂ ಹಿಂದುಳಿಬಾರ್ದು, ಪ್ರತಿಯೊಬ್ರು ಕಲ್ತು. ಅಂಡ್ 499 ಎಲ್ಲೋ ನಾವು ಹೋಟ್ಲಿಗೆ ಹೋದ್ರೇನೆ ಸ್ಪೆಂಡ್ ಮಾಡಿರ್ತೀವಿ. ಇದೊಂದು ಒಳ್ಳೆ ನಾಲೆಜ್ ಕೊಡುವಂಥದ್ದು. ಹೊರಗಡೆ ಹೋದ್ರೆ ಇದೇ ಕೋರ್ಸಿಗೆ 15-20 ಸಾವಿರ 25 ಸಾವಿರ ಇದೆ. ಅಂತ ಕೋರ್ಸ್ ಅನ್ನು ನಾವು ಒಳ್ಳೆ ಟ್ರೈನೀಸ್ ಹತ್ರ ನಾವು ಕೊಡ್ತಾ ಇದೀವಿ. ಪ್ರತಿಯೊಬ್ರು ಇದ್ರ ಬೆನಿಫಿಟ್ಸ್ ಅನ್ನು ಪಡ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಓಕೆ ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ಟೂಡೆಂಟ್ಸ್ಗೆ, ವಿಶೇಷವಾಗಿ ಸ್ಟೂಡೆಂಟ್ಸಿಗೆ? ಈಗ ನೋಡಿ, ಈಗ AI ಕಲಿಯದೆ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ
ಫ್ಯೂಚರಲ್ಲಿ ಈಗ ಜಾಬಿಗೆ ಹೋಗುವಾಗ ಈಗ AI ಡೆವಲಪ್ಡೇ ಜಾಬ್ಸ್ ಏನಾಗಿದೆ, ಅವರಿಗೆ ಈ ಯಾರಾದರೂ ಸ್ಟೂಡೆಂಟ್ ಈಗ ಕಲಿಯದೆ ಹೋದ ಸ್ಟೂಡೆಂಟ್ ಮತ್ತೆ ಕಲಿತು ಹೋದ ಸ್ಟೂಡೆಂಟ್ ಈಗ ಇಂಟರ್ವ್ಯೂವಿಗೆ ಹೋದಾಗ ಅಲ್ಲಿ ಇಂಟರ್ವ್ಯೂ ಏನು ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು AI ಕಲ್ತಿದ್ದಾರೆ ಅವರನ್ನು ಚೂಸ್ ಮಾಡ್ತಾರೆ. ಬಿಕಾಸ್ AI ಕಲಿದವನಿಗೆ ತಗೊಂಡ್ರೆ ಅವರದ್ದು ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತದೆ, ಅವರು ವರ್ಕ್ ಮಾಡುವ ಡೇಸ್ ಜಾಸ್ತಿ ಆಗಿದೆ. ಸೊ ಮತ್ತೆ ಅವರಿಗೆ ಟ್ರೈನಿಂಗ್ ಕೊಡ್ಬೇಕು, ಆಮೇಲೆ ಅವರು ಜಾಬ್ ಕಲ್ತು. ಹೌದು, ಎಲ್ಲರೂ ಕೂಡ ಇದೇ ಯೋಚನೆ ಮಾಡ್ತಾರೆ. ಹೌದು. ಸೊ ದೇ ವಿಲ್ ಅವರನ್ನು ಬಿಟ್ಬಿಡ್ತಾರೆ. AI ಕಲಿಯದ ಸ್ಟೂಡೆಂಟ್ ಬ್ಯಾಕ್ವರ್ಡ್ ಹೋಗ್ತಾನೆ, ಅವನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹಿಂದೆ ಉಳ್ಕೊಳ್ಬಿಡ್ತಾನೆ. ಬಟ್ ಮತ್ತೆ ಅವನ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗ್ತದೆ. ಸೊ AI ಕಲಿಯೋದು ವೆರಿ ಇಂಪಾರ್ಟೆಂಟ್. ಅಂಡ್ ಇವನ್ ಇದರಲ್ಲಿ ಕನ್ನಡದಲ್ಲಿ ಕೊಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ, ಇಂಗ್ಲಿಷ್ ಅಲ್ಲಿ ಕೋರ್ಸ್ ಕೊಟ್ರೆ ಈ ಕನ್ನಡ ಕಲಿಯೋ ಮಕ್ಕಳು ಹೋಗ್ಬಿಡ್ತಾರೆ. ಅವರಿಗೆ ಇಂಗ್ಲಿಷ್ ಅಲ್ಲಿ ಕೋರ್ಸ್ ಕಲಿಸ್ತಾ ಇದ್ದಾರೆ, ನಂಗೆ ಅರ್ಥನೇ ಆಗ್ಲಿಕ್ಕಿಲ್ಲ, ಹೇಗೆ ಕಲಿಯುದು, ನಾನು ಇಂಗ್ಲಿಷ್ ಅಲ್ಲಿ ಕಲಿಸುವಾಗ ನನ್ಗೆ ಗೊತ್ತೇ ಆಗ್ಲಿಕ್ಕಿಲ್ಲ ಇಂಗ್ಲಿಷ್. ಸೊ ಕನ್ನಡದಲ್ಲಿ ಹೇಳಿಕೊಡ್ಬೇಕು ಅಂತ ಹೇಳಿಕೊಂಡು ನಾವು ಕನ್ನಡದಲ್ಲಿ ಸಹ AI ಅನ್ನು ಹೇಳಿಕೊಡ್ತಾ ಇದ್ದೀವಿ. ಓಕೆ ಶಿವಕುಮಾರ್ ಸರ್, ಅಂಡ್ ನೀವು ಹೇಳ್ತಾ ಇದ್ರಿ ಲಾಸ್ಟ್ ವೀಕ್ ಅಷ್ಟೇ ಲಾಂಚ್ ಮಾಡಿದ್ದು ಅಂತ. ಸೊ ಹೀಗಾಗಿ ಜನಕ್ಕೆ ಅವೇರ್ನೆಸ್ ಬಹಳ ಮುಖ್ಯ, ಇದ್ರ ಬಗ್ಗೆ ತಿಳ್ಕೋಬೇಕು. AI ಶಿಕ್ಷಕ್ ಅಂದ್ರೆ ಏನು, ಇದೊಂದು ಬಂದಿದೆ ಅಂತ ಫಸ್ಟ್ ಜನಕ್ಕೆ ಗೊತ್ತಾಗಬೇಕಾಗಿದೆ. ನಾವು ಕೂಡ ನಮ್ಮ ಜೀ ಕನ್ನಡ ನ್ಯೂಸ್ ನಿಂದ ಅವೇರ್ನೆಸ್ ಅನ್ನ ಮೂಡಿಸ್ತೀವಿ ನಮ್ಮ ಕೈಲಾದಷ್ಟು. ಸೊ ಕೊನೆಯದಾಗಿ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ನೀವು ಹೇಳ್ದಂಗೆ ಈ ಯಾವುದೇ ಒಂದು ಹೊಸ ಯೋಜನೆ ಬಂದಾಗ ಅಥವಾ ಈ ಥರ ಸ್ಟೂಡೆಂಟ್ಗೆ ಅಥವಾ ಪಬ್ಲಿಕ್ಗೆ ಹೆಲ್ಪ್ ಆಗುವಂಥ ಒಂದು ಯೋಜನೆಗಳು ಬಂದಾಗ ಅವೇರ್ನೆಸ್ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಮಾಧ್ಯಮಗಳ ಮುಖಾಂತರ ಜನರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ನಾವು ಕೂಡ ಒಂದು ಮಿನಿಮಮ್ ದರದಲ್ಲಿ ಮಾಡ್ತಾ ಇದ್ದೀವಿ, ಯಾವುದೂ ಕೂಡ ಪ್ರಾಫಿಟ್ ಇಟ್ಕೊಂಡು ನಮ್ಮ ಸಂಸ್ಥೆಗೋಸ್ಕರ ಅಲ್ಲ, ಇದು ಎಲ್ಲರೂ ಕಲಿಬೇಕು. AI ಫಾರ್ ಆಲ್ ಅನ್ನೋದು ಒಂದು ಕಾನ್ಸೆಪ್ಟ್ ಅಂತ ಏನು ಹೇಳಿದೆ, ಆ ಮುಖಾಂತರ ನಾವು ಮಾಡ್ತಾ ಇದ್ವಿ. ಆದಷ್ಟು ಜನ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಗ ಪಡ್ಕೊಂಡು ನಮ್ಮ ಜೊತೆ ಜಾಯಿನ್ ಆಗಿ ಒಂದು ಅವ್ರ ಭವಿಷ್ಯನೇ ಕೂಡ ಬದಲಾಯಿಸ್ಕೋಬೇಕು ಅನ್ನೋದು ನಮ್ಮ ಆಸೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ನಾವು ಕೋರ್ತೇವೆ. ಓಕೆ, ಥ್ಯಾಂಕ್ ಯು ಸರ್. 3 ಜನಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೊಸ ವಿಚಾರಗಳನ್ನ ಇಲ್ಲಿ ಬಂದು ನಮ್ಮ ಜೊತೆ ಹಂಚಿಕೊಂಡ್ರಿ, ಜನಕ್ಕೂ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, AI ಶಿಕ್ಷಕ್ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇದು ಬಹಳ ಮುಖ್ಯ. ನೀವು ಫ್ಯೂಚರಲ್ಲಿ ಚೆನ್ನಾಗಿರಬೇಕು, ಉತ್ತಮ ಭವಿಷ್ಯ ನಮ್ಮದಾಗಬೇಕು, ಉತ್ತಮ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು ಅಂತ ನಿಮಗೇನಾದರೂ ಆಸೆ ಕನಸು ಇದ್ದರೆ ಈ ಕೂಡಲೇ AI ಶಿಕ್ಷಕ ಕಾರ್ಡನ್ನು ಪಡೆದುಕೊಳ್ಳಿ, ಕೋರ್ಸ್ಗೆ ಜಾಯ್ನ್ ಆಗಿ. ಹೇಗೆ ಕೋರ್ಸ್ಗೆ ಜಾಯ್ನ್ ಆಗಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಈಗಾಗಲೇ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಆ್ಯಂಡ್ ನಾವು ಡಿಸ್ಪ್ಲೇ ಅಲ್ಲೂ ಕೂಡ ತೋರಿಸ್ತಾ ಇದ್ದೀವಿ ನಂಬರು, ಮತ್ತು ಈ ಕೋರ್ಸ್ಗೆ ಯಾವ ರೀತಿ ಜಾಯ್ನ್ ಆಗಬೇಕು, ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋದರ ಕುರಿತಾಗಿ ಕೂಡ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.